ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇವತ್ತು ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವದ ದಿನ. ಈಗಾಗಲೇ ವಾದ ಪ್ರತಿವಾದ ವಿಚಾರಣೆ ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ಅಂಥದ್ದೇ ಒಂದಿಷ್ಟು ರೋಚಕ ಬೆಳವಣಿಗೆಗಳಾಗ್ತವೆ ಕೋರ್ಟಲ್ಲಿ. ಹೈಕೋರ್ಟ್ ವಾದವನ್ನು ಆಲಿಸುತ್ತೆ. ಮುಖ್ಯಮಂತ್ರಿಗಳ ಪರ ಏನೇನು ವಾದ ಮಂಡನೆಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಹೊತ್ತಲ್ಲಿ ಮೂಡಾದ ಬಗ್ಗೆ ಮತ್ತಷ್ಟು ಸ್ಫೋಟಕ ವಿಚಾರಗಳು ಈಗ ಬ್ಲಾಸ್ಟ್ ಆಗ್ತಿರೋದು. ಹಾಗೆ ಮೂಡಾ ಕೇಸ್, ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಬಿಜೆಪಿಗೊಂದು ಸೀಕ್ರೆಟ್ ರಿಪೋರ್ಟ್. ಏನದು? ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಕೇಸ್. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆಗೆ ಮೂಡಾ ಕೇಸ್ನಲ್ಲಿ 14 ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಬೆಳವಣಿಗೆ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಮೂಡಾದ ಮತ್ತಷ್ಟು ಸ್ಫೋಟಕ ದಾಖಲೆಗಳು ಔಟ್ ಆಗಿದೆ. ಮತ್ತೊಂದು ಕಡೆ ಮೂಡಾ ಬಿಟ್ಟು ಬೇರೆಯದ್ದೊಂದು ಕೇಸು ಸಿದ್ದರಾಮಯ್ಯನವರ ಕುತ್ತಿಗೆಗೆ ಬರಲಿದೆಯಂತೆ. ಆ ರಹಸ್ಯ ಏನು ಅದನ್ನು ಹೇಳ್ತಾ ಹೋಗ್ತೀವಿ ಒನ್ ಬೈ ಒನ್. ಮೊದಲು ಮೂಡಾದ್ ನೋಡೋಣ. ಮೂಡಾದ್ ನೋಡಿ, ಒಂದೇ ದಿನ 848 ನಿವೇಶನಗಳನ್ನ ಬಿಡುಗಡೆ ಮಾಡಲಾಗಿದೆಯಾ? 2022ರಲ್ಲಿ ಜರುಗಿದ ಮೂಡಾ ಸಭೆಯಲ್ಲಿ ಈ ಪ್ರಕ್ರಿಯೆ ನಡೆದಿದೆಯಂತೆ. ರಾಜೀವ್ ಆಗ ಬಿಜೆಪಿಯಲ್ಲಿದ್ರು. ಈ ರಾಜೀವ್ ಅನ್ನೋರು ಮೂಡಾದ ಅಧ್ಯಕ್ಷರಾಗಿದ್ದಾಗ ನಡೆದಿರುವುದು ಅಂತ ಹೇಳಲಾಗ್ತಿದ್ದು. ಯಾವ ಸಂಘಕ್ಕೆ ಅದು? ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಪ್ರಭಾವ ಬೀರಿ ಒಂದೇ ದಿನ 848, ಒಂದು ಸಂಘಕ್ಕೆ ಒಂದೇ ದಿನ 848 ಸೈಟ್ ಹೆಂಗೆ ಬಿಡುಗಡೆ ಆಗುತ್ತೆ, ಹೆಂಗೆ ನೋಂದಣಿ ಆಗುತ್ತೆ ಅನ್ನೋದು ಯಾರಿಗಾದ್ರೂ ಬೆಚ್ಚು ಬೀಳಿಸುವಂಥ ವಿಚಾರ ಅಲ್ವಾ? ಈ ವ್ಯಕ್ತಿ ಯಾರು? ಮೊದಲು ಬಿಜೆಪಿಯಲ್ಲಿದ್ದಂಥ ವ್ಯಕ್ತಿ. ವಿಧಾನಸಭಾ ಚುನಾವಣೆಯ ನಂತರ ಇವರು ಕಾಂಗ್ರೆಸ್ಗೆ ಸೇರ್ತಾರೆ. ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದ್ರು. ಆ ಸಂಘಕ್ಕೆ ಅಕ್ರಮವಾಗಿ 848 ನಿವೇಶನಗಳನ್ನ ಹೆಂಗ್ ವರ್ಗಾವಣೆ ಮಾಡಿಕೊಟ್ರು? ಕೇಸ್ ನಡೀತಾ ಇದೆ ಆ ಸಂಘದ ಸಂಬಂಧಪಟ್ಟಂತೆ ಅನ್ನೋದು ತಾಂತ್ರಿಕ ಸಮಿತಿಯ ವರದಿಯೂ ಕೂಡ ಹೇಳಿತ್ತು. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ನಮ್ಮ ಗಮನಕ್ಕೆ ಬಂದಿಲ್ಲ, ತನಿಖೆ ಆಗ್ತಿದೆ ಅಂತಿದ್ದಾರೆ. ಎಷ್ಟು ದೊಡ್ಡ ಅಕ್ರಮ ಇದು! ಈ ಆದೇಶ ಇದ್ದು ಅದನ್ನು ಉಲ್ಲಂಘಿಸಿ 848 ಸೈಟ್ ಒಂದೇ ದಿನ ನೋಂದಣಿ ಮಾಡಿಸ್ಕೊಟ್ಟಿದ್ದೇ ಹೌದಾದ್ರೆ ಕೇಳಿ ಬರ್ತಿರೋ ಆರೋಪ ಎಷ್ಟು ದೊಡ್ಡ ಗಂಭೀರವಾದ ಅಕ್ರಮ ಆಗಿದೆ ಅಂತಾಯ್ತು. ಖಾತೆನೂ ಮಾಡಿಸ್ಬಿಟ್ಟಿದ್ದಾರೆ. ಆಗಿನ ಆಯುಕ್ತರ ಅನುಮೋದನೆ ಇಲ್ಲದಿದ್ದರೂ ನಿವೇಶನಗಳನ್ನ ಬಿಡುಗಡೆ ಮಾಡಿಸಿದ್ದಾರೆ ಅಂತ ದೂರಲಾಗ್ತಿದೆ. ಈ ಬಗ್ಗೆ ಮೂಡಾ ಆಯುಕ್ತ ನಟೇಶ್ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದು ಈಗ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸೊ ಮೂಡಾದ ಅಕ್ರಮಗಳು ಒಂದೆರಡಲ್ಲ ಅಂತಾಯ್ತು. ಅಲ್ಲಿಗೆ ಇದು ಬಹಳ ಸುದೀರ್ಘವಾಗಿ ಸಿದ್ದರಾಮಯ್ಯನವ್ರ ಕೇಸ್ ಒಂದೆಲ್ಲ ಎಲ್ಲ ತನಿಖೆ ನಡಿಬೇಕು ಅಂತ ಆಯ್ತಾ? ಇದ್ರ ಬಗ್ಗೆ ಎಲ್ಲ ಕೋರ್ಟ್ ಗಮನ ಹರಿಸುತ್ತಾ ನೋಡ್ಬೇಕು. ಅದು ಒಂದು ಕಡೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರಿಗೆ 14 ನಿವೇಶನಗಳ ವಿಚಾರ ಕುತ್ತಿಗೆಗೆ ಬರ್ತಿರೋ ಹೊತ್ತಲ್ಲಿ ನೋಡಿ, ಬಿಜೆಪಿಯ MP ಒಬ್ರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಅದೇನು ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವ್ರ ವಿರುದ್ಧ ಮತ್ತೊಂದು ದೊಡ್ಡ ದಾಖಲೆ ಸ್ಫೋಟವಾಗಲಿದೆಯಂತೆ. ಮತ್ತೊಂದು ಕೇಸ್ ಕೊಡ್ಲಿದ್ದಾರಂತೆ. ಅದು ದಾಖಲೆ ಎಲ್ಲಿಂದ ಬಂದಿದೆ ಅಂತ ಕೇಳಿದ್ರೆ ಕಾಂಗ್ರೆಸ್ನಿಂದಲೇ ಬಂದಿದೆ. ಇದು ಬರೆದಿಟ್ಕೊಳ್ಳಿ ಅಂತಾರೆ ಅವರು. ಇಂಥದ್ದೊಂದು ಆಗೇ ಆಗುತ್ತೆ. ಇದು ಒಂದೇ ಕೇಸ್ ಅಲ್ಲ, ಇನ್ನೊಂದು ಕೇಸ್ ಬರೋದಿಕ್ಕಿದೆ. ಯಾವುದು ಏನು ಅಂತ ನನಗೆ ಸ್ಪಷ್ಟವಾಗಿ ಹೇಳೋದಿಕ್ಕಾಗಲ್ಲ ಈಗ. ಆದರೆ ಇನ್ನೂ ಒಂದು ಬರೋದಿಕ್ಕಿದೆ. ಅದು ಕಾಂಗ್ರೆಸ್ ಮೂಲದಿಂದಾನೇ ಖಚಿತವಾಗ್ತಿದೆ. ಅವ್ರ ಕಡೆಯಿಂದಾನೇ ಎತ್ತೆತ್ತು ಕೊಡ್ತಿರುವಾಗ ದಾಖಲೆಗಳನ್ನ ಟೇಬಲ್ ಕೆಳಗಿಂದ ನಾವು ಯಾಕೆ ಬಿಡೋಣ ಅಂತಿದ್ದಾರೆ ಜಿಗಜಿಣಗಿ ಅವರು. ಖರ್ಗೆ ಅವರದ್ದು ಭೂಮಿ ಕೇಸ್ ಒಂದು ಬರುತ್ತೆ ಅಂತ ಮೊದಲು ಸುಳಿವು ಕೊಟ್ಟವರು ಇದೇ ಜಿಗಜಿಣಗಿ ಅವರು. ಅವರೇನೋ ಬೇರೆ ಬೇರೆದು ಹೇಳಿದ್ರು, 60 ಎಕರೆ ಅಲ್ಲಿ ಇಲ್ಲಿ ಅಂತ. ಒಟ್ಟಿನಲ್ಲಿ ಖರ್ಗೆ ಅವ್ರದ್ದು ಕೇಸ್ ಈಗ ದೊಡ್ಡ ಸ್ವರೂಪದಲ್ಲಿ ನೋಡ್ತಾ ಇದ್ದೀವಿ. ಈಗ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಇನ್ನೊಂದು ಕೇಸ್ ಓಪನ್ ಆಗತ್ತೆ. ಮುಖ್ಯಮಂತ್ರಿ ಕುರ್ಚಿ ಶೇಕ್ ಆಗುವ ಮಟ್ಟಿಗೆ ಕಾಂಗ್ರೆಸ್ನವರೇ ಇನ್ನೊಂದು ಫೈಲ್ ತೆಗೆದಿದ್ದಾರೆ ಅಂತಿದ್ದಾರೆ. ನೋಡ್ಬೇಕು ಏನದು ಎತ್ತ. ಬಿಜೆಪಿಗೆ ಸಿಕ್ಕಿರೋ ಸೀಕ್ರೆಟ್ ರಿಪೋರ್ಟ್ ಏನು? ಸಿದ್ದರಾಮಯ್ಯನವರ ಮತ್ತೊಂದು ರಹಸ್ಯವನ್ನ ಹಿಡಿದು ಬಿಡ್ತಾ ಬಿಜೆಪಿ? ಹಾಗಾದ್ರೆ ಕೈ ಮೂಲದಿಂದನೇ ಸಿಕ್ಕಿಬಿಡ್ತಾ ಅದು ಅಂತ ನೋಡ್ರಿ. ಸಿದ್ದರಾಮಣ್ಣಂದು ಇದು ಒಂದೇ ಕೇಸ್ ಅಲ್ಲ, ತಿಳ್ಕೊರಿ. ಈ ಕೇಸ್ನಾಗ ಏನಾಗ್ತದ ಆಗಿಲ್ಲ ಅಂದ್ರೂ 200 ಭಾಳ ಅದಾವ ಕೇಸ್ ತಯಾರು ಮಾಡಿಟ್ಟು ಯಾರೋ ಫೋನ್ ಮಾಡಿ ಅದು ಇದು ಅಂತ ಆಯ್ತು. ಅವ್ರು ಅದಾವ ಭಾಳ. ಬಿಜೆಪಿ ಪ್ಲಾನ್ ಅಲ್ರಿ, ಅವ್ರ ಮಂದಿನೇ ಪ್ಲಾನ್ ಹಾಕ್ತಾರ. ಹಿಂಗ್ಯಾಕ್ ಮಾಡ್ಲಾಕತ್ತೀರಿ? ಬಿಜೆಪಿ ಅವ್ರ ಪಾತ್ರ ಏನೂ ಇಲ್ಲ. ಅವ್ರ ಪಾರ್ಟಿಯವ್ರೇ ಈಗ ಕೊಡ್ತಾರೆ. ಹಿಂಗೆ ಕೆಳಗೆ ಬಂಡ ಇದು ನೋಡ್ರಿ ಅವರೇ ಕೊಡ್ತಾರ. ಮತ್ತೆ ತಗೊಳಕ್ ನಮ್ಗೇನು ಬ್ಯಾಡತ್ತೆ ಅವನು. ಅದನ್ನು ನಮ್ಗೆ ಒಂದು ರಾಜಕೀಯವಾಗಿ ಅಸ್ತ್ರಾಗಿ ಬಳಸ್ಕೊತೇವಪ್ಪ, ಅವ್ರು ಕೊಡ್ತಾರ ಅಂತ ಹೇಳಿ. ಹಾಗೆ CT ರವಿ ಅವರು ಹೇಳ್ತಿದ್ದಾರೆ, ದೀಪಾವಳಿಗೆ ರಾಜ್ಯ ರಾಜಕಾರಣದಲ್ಲಿ ಯಾರೂ ಮಾಡದಂಥ ಬೆಳವಣಿಗೆ ಆಗುತ್ತೆ. ಸಂಕ್ರಾಂತಿ ತುಂಬಾ ಮುಂದೆ ಹೋಯ್ತು, ಸಂಕ್ರಾಂತಿ ತನಕ ಕಾಯೋದು ಬೇಕಾಗಿಲ್ಲ, ದೀಪಾವಳಿಗೆ ಒಂದು ಬೆಳವಣಿಗೆ ಆಗತ್ತೆ ಅಂತ. ಸೊ
ಬಿಜೆಪಿಗೆ ಸಿಕ್ಕಿರೋ ಈ ಇನ್ನೊಂದು ಕೇಸ್ನ ರಿಪೋರ್ಟು ಸಿಟಿ ರವಿ ಅವರು ಹೇಳ್ತಿರೋದು, ರಾಯಣ್ಣನಿಗೆ ಅಂತ ಹೇಳಿದ್ರಲ್ಲ, ರಾಯಣ್ಣನಿಗೆ ಯಾವ ರೀತಿ ಬೆನ್ನಿಗೆ ಚೂರಿ ಹಾಕ್ತಾರೆ, ನಮ್ಮವರೇ ಕಾದು ಕುಳಿತು ಬ್ರಿಟಿಷರಿಗೆ ಹೆಲ್ಪ್ ಮಾಡ್ದಂಗೆನೆ ಇಲ್ಲೂ ಇರ್ತಾರೆ, ಈಗಲೂ ಇದ್ದಾರೆ ಆಗ್ಲೂ ಇದ್ರು ಅಂತ ಒಂದು ಪದ ಬಳಕೆ ಮಾಡಿ ಸಿದ್ದರಾಮಯ್ಯನವರು ಟಾಂಗ್ ಕೊಟ್ಟಿದ್ರು. ನಮ್ಮವರೇ ನಮಗೆ ಮೋಸ ಮಾಡ್ತಾರೆ ಅಂತ. ಸೊ ಅಂಥದ್ದೊಂದು ಮತ್ತೊಂದು ಕೇಸ್ ಬರೋದಿಕ್ಕಿದೆಯಾ? ಅದೇ ರೀತಿಯಲ್ಲಿ ಅದೇ ಆಧಾರದಲ್ಲಿ ಬಿಜೆಪಿಗರು ಈಗ ದೀಪಾವಳಿ ಮುಹೂರ್ತ ಫಿಕ್ಸ್ ಆಗೇ ಬಿಟ್ಟಿದೆ ಅಂತಿದ್ದಾರ. ಕುತೂಹಲಕ್ಕೆ ಕಾರಣ ಆಗಿದೆ ಈ ಬೆಳವಣಿಗೆ. ದೀಪಾವಳಿ ಒಳಗೆ ಡಮಾರ್, ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಡಮಾರ್. ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ, ಎಲ್ಲವನ್ನೂ ನಾವೇ ಹೇಳಕ್ಕಾಗಲ್ಲ, ಕೆಲವು ಸಂಗತಿಗಳನ್ನು ಕಾಲ ನಿರ್ಣಯ ಮಾಡುತ್ತೆ. ಹಾಗೆ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಜೋರಾಗಿದೆಯಲ್ಲ, ಈಗ ಸಿಎಂಗೆ ಪೈಪೋಟಿ ನಡೆಸ್ತಿದ್ದಾರೆ ಅಂತ. ಸತೀಶ್ ಜಾರಕಿಹೊಳಿ ಅವರು ಬಾಂಬ್ ಸಿಡಿಸಿರೋದೇನಪ್ಪ ಅಂತ ಕೇಳಿದ್ರೆ, ಕೋರ್ಟ್ನಲ್ಲಿ ಅನುಮತಿ ಸಿಕ್ಕರೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ ಅಂತ. ದೇಶದಲ್ಲಿ ಬೇಕಾದಷ್ಟು ಜನರ ವಿರುದ್ಧ ಕೇಸು, ಕೋರ್ಟು ಎಲ್ಲ ನಡೀತಿರತ್ತೆ, ಇದು ಕಾಮನ್ನು. ಸಿದ್ದರಾಮಯ್ಯನವ್ರ ವಿರುದ್ಧ ಹೈಕೋರ್ಟಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನು ಎತ್ತಿ ಹಿಡಿಯಲ್ಪಟ್ಟರೂ ಕೂಡ, ರಾಜ್ಯಪಾಲರ ಅನುಮತಿಯನ್ನು ಎತ್ತಿ ಹಿಡಿದ್ರೂ ಕೂಡ ರಾಜೀನಾಮೆ ಅವರು ಕೊಡಬೇಕಾಗಿಲ್ಲ ಅನ್ನುವ ಮೂಲಕ ಕೋರ್ಟ್ನಲ್ಲಿ ಈ ರೀತಿ ಬಂದರೆ ಮುಂದೇನು ಅನ್ನೋದನ್ನು ಸಿದ್ದು ಟೀಮ್ ರೆಡಿ ಮಾಡಿಕೊಂಡೇ ಬಿಟ್ಟಿದೆ. ಅದೆಲ್ಲ ಕೈ ತಪ್ಪು ಹೋದರೆ ಸತೀಶ್ ಜಾರಕಿಹೊಳಿ ಅವರನ್ನು CM ಮಾಡುವ ಪ್ಲ್ಯಾನೂ ಆಗಿದೆಯಾ ಅನ್ನುವ ದಟ್ಟ ಸುಳಿವು ಸಿಗ್ತಿದೆ ಈಗ. ಸೊ ಭಾಳಷ್ಟು ಮಂದಿ ಕೇಸ್ ಇದೆ ದೇಶದಲ್ಲಿ, ಭಾಳಷ್ಟು ಮಂದಿ ಕೇಸ್ ಇದ್ರು ಕೂಡ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಕೇಂದ್ರದ ಸಚಿವರಿದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಅದು ಒಂದು ಪ್ರೊಸೆಸ್ ಅಷ್ಟೇ, ಅದು ಅದ್ರ ಪಾಡಿಗೆ ನಡೀತಿದೆ. ಒಂದು ವೇಳೆ ಕೇಸ್ ನಡೆದ್ರು ಕೂಡ ಅದ್ರ ಪಾಡಿಗೆ ನಡೀತಿದೆ. ಸೊ ರಾಜೀನಾಮೆ ಕೊಡಬೇಕಂತ ಎಲ್ಲೂ ಕೂಡ ಕಾನೂನಲ್ಲಿ ಹೇಳಿಲ್ಲ. ಆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.